ಅಂದ್ರೆ ಒಂದು 4-5 ರಾಜ್ಯಗಳ ಇಡೀ MP ಸೀಟ್ಗಳಿದ್ದಾಗೆ 2014ರಲ್ಲಿ ಒಂದು ನಿಮಿಷ 2014ರಲ್ಲಿ 80 ಕ್ಷೇತ್ರಗಳ ಪೈಕಿ 72 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ಬಹಳ ದೊಡ್ಡ ವಿಕ್ಟರಿ. ನಿಜವಾಗಿ ಅಮಿತ್ ಶಾ ಅವರಿಗೆ ಏನು ಚಾಣಕ್ಯ ಅಂತ ಹೆಸರು ಬಂದಿದ್ದೆ ಅಲ್ಲಿಂದ ಶುರುವಾಗಿ ಬಹಳ ಮುಖ್ಯವಾಗಿ. ಆಮೇಲೆ ಕಳೆದ ಬಾರಿಯ ಚುನಾವಣೆಯಲ್ಲಿ 62 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಅಲ್ಲಿ ನಡೆದಂಥ 2 ಉಪಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಯೋಗಿ ಆದಿತ್ಯನಾಥ್ ಗೆದ್ದಿದ್ರು. ಈ ನಡುವೆ ರಾಮ ಮಂದಿರ ಆಯಿತು, ಆಮೇಲೆ ಕಾಶಿ ಕಾರಿಡಾರ್ ಯೋಜನೆ, ಅದಾದ ನಂತರ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಡಬಲ್ ಎಂಜಿನ್. ಆದರೆ 41 ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟ ಮುನ್ನಡೆ ಕಾಯ್ದುಕೊಂಡಿರುವಂಥದ್ದು ಎಲ್ಲ ಲೆಕ್ಕಾಚಾರಗಳನ್ನು ತಲೆ ಕೆಳಗು ಮಾಡುವಂತಿದೆ. ಅದರ ಬಗ್ಗೆ ಮತ್ತೊಮ್ಮೆ ಶಂಕರ್ ಶೆಟ್ಟಿ ಬಳಿ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನೋದು ಇವತ್ತು ಕೊಡಬೇಕಾದ್ರೆ ಅದು ಅಖಿಲೇಶ್ ಯಾದವ್ ಕೊಡಬೇಕು. ಇದು ಯಾರು ಎಕ್ಸ್ಪೆಕ್ಟ್ ಮಾಡಿ ಬಹುತೇಕ ಇಂಡಿಯಾದಲ್ಲಿ ಈ ರಿಸಲ್ಟ್ ಅನ್ನು ಯಾವೊಬ್ಬ ವ್ಯಕ್ತಿನೂ ವ್ಯಕ್ತ ಮಾಡಿರಲಿಲ್ಲ. ಅದಾಚೆ ಮತ್ತೊಂದು ಆಘಾತಕರ ಹೇಳ್ತೇನೆ. ನಾನು ಇಲ್ಲಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಡ್ತೇನೆ, ಅದರಲ್ಲಿ ಮೋದಿ ಕೂಡ ಹಿನ್ನಡೆ ಅಂತ ಕಾಣ್ತಾ ಉಂಟು ವಾರಣಾಸಿಯಲ್ಲಿ. ಅದನ್ನು ಯಾರು ಹೇಳುವುದಿಲ್ಲ, ನೀವು ಹೇಳುವುದಿಲ್ಲ, ಯಾರು ಹೇಳುವುದಿಲ್ಲ. ಅದು ಯಾಕೆ ಇಂಥ ವಿಷಯ ನಾವು ಪಬ್ಲಿಕ್ ಹೇಳ್ಬೇಕು? ನಾನು ಹೇಳ್ತಾ ಇದ್ದೇನೆ, ಅದು ಯಾರು ವಾರಣಾಸಿಯಲ್ಲಿ ಹಿನ್ನಡೆಯಲ್ಲಿದ್ದಾರೆ. 19,500 ಮತಗಳಿಂದ ಹಿನ್ನಡೆ ಇದೆ. ದಯವಿಟ್ಟು ಅದನ್ನ ಕೂಡ ತೋರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದು ಟೆಂಪರರಿ ಹಿನ್ನಡೆ ಇರ್ಬೋದು. ಮತ್ತೆ ಅದನ್ನು ನಾನು ಬಿಲಿ ಮೋದಿ ಸರ್ಕಾರ ಈಗ ಮೋದಿ ಸರ್ಕಾರ ಏನಾಗಿದೆ ಅನ್ನೋದು ಭಾರತದ ಜನ ಸಾಬೀತು ಮಾಡ್ತಿದ್ದಾರೆ. ಈ ಬಾರಿ ಮೋದಿ ಹೆಸರಲ್ಲಿ ಕೇಳಿದ್ದಾರೆ. ನೀವು ವಾರಣಾಸಿಯಲ್ಲಿ ಚಾಂಪಿಯನ್ ಆಫ್ ಇಂಡಿಯಾ, ಮೋದಿ ಇಸ್ ಎ ಚಾಂಪಿಯನ್ ಆಫ್ ಇಂಡಿಯಾ. ಅವ್ರ ಗತಿ ಏನಾಗಿದೆ ವಿನಯ್ ಅವರೇ, ನಿಮಗೂ ಶಾಕಿಂಗ್ ಇದೆ, ಒಪ್ಕೊಳ್ಬೇಕು. ಉತ್ತರ ಪ್ರದೇಶದಲ್ಲಿ ಸದ್ಯಕ್ಕಿರುವ ಒಂದ್ ನಿಮಿಷ ಅವ್ರ ಉತ್ತರ ಕೊಟ್ಬಿಡ್ಲಿ. ವಿನಯ್ ಅವರೇ, ನಿಮಗೂ ಇದು ಶಾಕಿಂಗ್. ನೀವು ವಾಸ್ತವ ಮಾತಾಡ್ಬೇಕು. ಉತ್ತರ ಪ್ರದೇಶದಲ್ಲಿ ಈ ಲೆವೆಲ್ ಕಾಂಪಿಟೇಷನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಿಜೆಪಿ ಕೂಡ. ಈಗ ಬರ್ತಿರ್ತಕ್ಕಂಥ ಡಿಜಿಟ್ಸ್ ಖಂಡಿತವಾಗ್ಲೂ ನಮಗೂ ಕೂಡ ಶಾಕಿಂಗ್ ಏನೆ. ಆದ್ರೆ 60+ ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ನಮ್ಮ ಪಕ್ಷದ ಆಂತರಿಕ ಸರ್ವೆ ಏನಿತ್ತು, ಆ ಸರ್ವೆಯನ್ನ ನಾವು ದಾಟ್ತೀವಿ. 60+ ಸ್ಥಾನಗಳನ್ನು ಗೆಲ್ತೀವಿ. 9 ಗಂಟೆಯಲ್ಲಿ ಡಿಸಿಷನ್ ಕಿರ್ಚಾಡಬೇಡಿ ಅಂತ ನಾವು ಹೇಳಿದ್ವಾ? ಕಿರ್ಚಾಡಿದ್ರೆ ಸುಮ್ಮನೆ ಬೇಕಿತ್ತ ನಿಮ್ಗೆ? ಇಲ್ಲ, ರವೀಂದ್ರ ರೇಷ್ಮೆ ಸರ್ ಎನ್ಡಿಎಗೆ ಭಾರಿ ಮುನ್ನಡೆ ಅನ್ನುವ ಗುಜರಾತ್ ಎಕ್ಸ್ಪೆಕ್ಟೆಡ್ 24 ಇಂಡಿ ಒಕ್ಕೂಟ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತಹದ್ದನ್ನ ನಾವು ಅಪ್ಡೇಟ್ ಗಮನಿಸ್ತಾ ಇದ್ದೀವಿ. ಅತ್ಯಂತ ಆಘಾತಕಾರಿ ಬೆಳವಣಿಗೆ. ವಾರಣಾಸಿ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರು ಹಿನ್ನಡೆ. ನರೇಂದ್ರ ಮೋದಿ ಅವರು 6,225 ಮತಗಳಿಂದ ಹಿನ್ನಡೆ ಅನ್ನೋದು ಲೇಟೆಸ್ಟ್ ರಿಪೋರ್ಟ್. ಇದು ಅತ್ಯಂತ ಆಘಾತಕಾರಿಯಾದ ಬೆಳವಣಿಗೆ. NDA ಅಧಿಕಾರಕ್ಕೆ ಬಂದರೂ ಕೂಡ ಮೋದಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕಾಗತ್ತೆ. ಒಂಥರ ನೈತಿಕವಾದ ಸೋಲಾಗ್ಬಿಡುತ್ತೆ. ಇಲ್ಲ, ಮೋದಿ ಅವರು ಸೋತ್ರೆ ಸಹಜ. ಚುನಾವಣೆ ಮುಗಿಯೋರು ಕೂಡ ಸವಾಲಿದ್ದೇ ಇರುತ್ತೆ. ಆ ದಿನದಲ್ಲಿ ನಡೆಯುವಂಥ ಘಟನೆಗಳು, ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ, ಕ್ಷೇತ್ರದಲ್ಲಿ ಆಗುವಂಥ ಚರ್ಚೆಗಳು, ಅವೆಲ್ಲದೂ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರೋಂಥದ್ದು ಸಹಜ. ಸೊ ಎಲ್ಲ ವಿಚಾರಗಳು ಚರ್ಚೆ ಮಧ್ಯನೂ ಕೂಡ, ಅಪಪ್ರಚಾರಗಳ ಮಧ್ಯದನೂ ಕೂಡ ಇವತ್ತು ನಮ್ಮ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತೊಮ್ಮೆ 4ನೇ ಬಾರಿಗೆ ಆಶೀರ್ವಾದ ನಮ್ಮ ಕ್ಷೇತ್ರ ಜನ ಮಾಡ್ತಾರೆ. ಇಟ್ಸ್ ಟೂ ಅರ್ಲಿ. ನಾನು ಕೂಡ ಈ ಕೌಂಟಿಂಗ್ ಹಾಲಿಂದ ಹೊರಗಡೆ ಹೋಗ್ತಾ ಇದ್ದೆ. ನಾನು ಕೂಡ ಮಾಧ್ಯಮದ ಮುಂದೆ TV ಮುಂದೆ ನೋಡಿಕೊಂಡು ನಮ್ಮ ಪಕ್ಷದ ಕಚೇರಿಗೆ ಹೋಗಿ ಚರ್ಚೆ ಮಾಡಿ ಆಮೇಲೆ ನಿಮಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ನಾನು ಈಗಿನವ್ರಿಗೆ ಏನು ನೋಡ್ಲಿಕ್ಕಾಗಿ, ನಾನು ಬೆಳಗ್ಗೆ ಬಂದು ದೇವರಿಗೆ ಕೈ ಮುಗಿದಿರೋದು ಬಿಟ್ಟರೆ, ಆಮೇಲೆ ಕೌಂಟಿಂಗ್ ಹಾಲಿಗೆ ಬಂದಿರೋದು ಬಿಟ್ಟರೆ, ಇಲ್ಲೇ ನಾನು ಎಲ್ಲ ರೂಮ್ ಎಲ್ಲ ಕೌಂಟಿಂಗ್ ರೂಮಿಗೆ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಕಾರ್ಯಕರ್ತರನ್ನ ಈಗ ಶಿವಮೊಗ್ಗ ಕ್ಷೇತ್ರದ ಸುಮಾರು ಒಂದು 5ನೇ ರೌಂಡ್ ಹತ್ತಿರ ನಾವು ಇದ್ದೀವಿ. ಒಂದು ಒಳ್ಳೆ ನಮ್ಮ ನಿರೀಕ್ಷೆ ಏನಿತ್ತು ಆ ಅಂತರಕ್ಕೆ ಬರ್ತಾ ಇದ್ದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಈಗ ತಾನೇ ಹೇಳಿದ್ದಾರೆ 30-34 ಸಾವಿರ ಲೀಡ್ ಇದೆ. ನೋಡೋಣ, ಇನ್ನು ಗೆಲ್ಲುವಂತೂ ನಿಶ್ಚಿತ. ಅಂತರ ಎಷ್ಟು ಅಂತ ಗೊತ್ತಾಗಬೇಕು. ಇಷ್ಟು ಅವರಲ್ಲಿ ಆಮೇಲೆ ಮಾತಾಡ್ತೀನಿ, ವೇದಿಕೆಲ್ಲ ಮಾತಾಡ್ತೀನಿ. ಆಶ್ಚರ್ಯ ಅಂತ ಅನ್ನಿಸ್ತಾ ಇರೋದು, ಒಂದ್ ಕಡೆ ಮೋದಿ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳಿ, ಅದ್ರ ಜೊತೆಗೆ ರಾಜನಾಥ್ ಸಿಂಗ್ ಅವರು, ಅಲ್ಲಿ ನಾವು ನೋಡ್ತಿದ್ವಿ ಹಿಮಾಚಲದಲ್ಲಿ ಕಂಗನಾ ರನಾವತ್, ಅಣ್ಣಾಮಲೈ 3rd ಪ್ಲೇಸ್, ಸ್ಮೃತಿ ಇರಾನಿ ಅವ್ರ ಹಿನ್ನಡೆ. ಯಡಳ್ಳಿ ಅವ್ರು ಸ್ಮೈಲ್ ಮಾಡ್ತಿದ್ದಾರೆ. ಅವರು ಉತ್ತರ ಕೊಟ್ಬಿಡ್ಲಿ ಇದಕ್ಕೆ.
ದೇವಮಾನ ಅವ್ರಿಗೆ ಯಾವತ್ತು ಸಹಿತ ಹಿನ್ನಡೆ ಆಗಬಾರ್ದು ಸರ್. Result ಇನ್ನ ಬಂದಿಲ್ಲ, ಇಲ್ಲ, ಹಿನ್ನಡೆನೂ ಆಗಬಾರ್ದು, ಹಿನ್ನಡೆ ಆಗ್ಲೇಬಾರ್ದು. ಇದರಲ್ಲಿ ಆಗ್ಲೇಬಾರ್ದು. ದೇವಮಾನ ಅವರು ದೇವ್ರು ಕಳಿಸಿದ್ದಾರೆ. ಸೊ ಆದ್ದರಿಂದ ಹಿನ್ನಡೆಯೂ ಸಹಿತ ಅನುಭವಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಸರ್ ಆಗ್ತಾ ನೋಡಿ, ಇದೆ. ನೀವು ಅವರ ಸ್ಟೇಟ್ಮೆಂಟ್ ಅನ್ನ ತಿರ್ಚಿ ಹೇಳ್ತಾ ಇದ್ದೀರಾ. ಅವ್ರು ದೇವಮಾನವ ಅಂತ ಹೇಳಿಲ್ಲ, ನಾವು ಬೇರೆ ಕಾಸ್ಗೋಸ್ಕರ ಬಂದಿರೋದು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಬೇರೆ ಬೇರೆ ಸಂತರು ಹೇಳಿದ್ದಾರೆ, ಸಂತರ ರೀತಿ ಇರ್ತಕ್ಕಂಥ ಮೋದಿ ಹೇಳಿದ್ದಾರೆ. ಆದ್ರೆ ನಾನು ದೇವಮಾನವ ಅಂತ ಮೋದಿ ಅವರು ಹೇಳಿಲ್ಲ. ನಿಮ್ಮ ಸಾಮಾನ್ಯಗೆ 26,049 ಮತಗಳಿಂದ ಅಪ್ಡೇಟ್ ಬರ್ತಾ ಇದೆ. ಒಂದು ನಿಮಿಷ, ಈ ಕ್ಷಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವಿ ಸೋಮಣ್ಣಗೆ 26,549 ಮತಗಳ ಲೀಡ್ ಸಿಗ್ತಾ ಇದೆ ಎನ್ನುವ ಅಪ್ಡೇಟ್. ಅದು ಏನೇ ಇರಲಿ, ನಾವ್ ಹೇಳ್ತಾ ಇರೋದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೈಪ್ ಇದೆ ಅಲ್ವಾ, ಆ ಹೈಪ್ ಎಷ್ಟಿದೆ ಅಂತಂದ್ರೆ ಅವ್ರು ಒಂದೇ ಒಂದು ಮತದಲ್ಲಿ ಸಹಿತ ಹಿನ್ನಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ರೀತಿಯಾಗಿ 9,000 ಮತವನ್ನು ಅವ್ರು ಹಿನ್ನಡೆ ಅನ್ನೋದೇ ನಮಗೆ ಬಹಳ ಸಂತೋಷ ಆಗಿದೆ, ಬಹಳ ಖುಷಿ ಆಗಿದೆ. ಯಾಕೆ ಅಂತಂದ್ರೆ ಹೌದು, ನೀವು ಸೋಗು ಶೀತ ಪ್ರಿಯಾಂಕಾ ಗಾಂಧಿಗೆ 30,616 ಮತಗಳಿಂದ ಮುನ್ನಡೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಸ್ ಮಧ್ಯಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್, ಮಧ್ಯಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ನ ಸ್ಟ್ರಾಟರ್ಜಿ ಮತ್ತು ಈ ರೀತಿಯ ಲೆಕ್ಕಾಚಾರವನ್ನ ಹಾಕಲಾಗಿತ್ತು. ಯಾವ್ಯಾವ ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ ಮಾಡಬಹುದು ಬಿಜೆಪಿ ಅಂತ, ರಾಜಸ್ಥಾನದಲ್ಲಿ ಕ್ಲೀನ್ ಸ್ವೀಪ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಈಗ ಕ್ಲೀನ್ ಸ್ವೀಪ್ ವಿಚಾರಕ್ಕೆ ಬಂದ್ರೆ ಮಧ್ಯಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ನ ವಿಚಾರ ಬಿಜೆಪಿ ಮುಂದಡಿ ಇಡ್ತಾ ಇದೆ. ಹಾಗಿದ್ದರೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಚೌಹಾಣ್ ಅವರು ಹೇಳಿದಂತ ಮಾತು ಈ ಒಂದು ವಿಚಾರವನ್ನ ಗಮನಿಸಿದಾಗ ನಿಜ ಆಗುತ್ತಾ? ಕ್ಲೀನ್ ಸ್ವೀಪ್ ಅನ್ನುವಂತ ಮಾತುಗಳನ್ನ ಬಿಜೆಪಿ ಅವರು ಹೇಳ್ತಾ ಇರೋದು ಖಾತ್ರಿ ಆಗುತ್ತಾ ಈ ರಾಜ್ಯಗಳಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಅದು ಮಧ್ಯಪ್ರದೇಶ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಮಹಾರಾಷ್ಟ್ರ ಆಗಿರಬಹುದು. NDA ಒಕ್ಕೂಟ ನಿಧಾನಕ್ಕೆ ಓವರ್ಟೇಕ್ ಮಾಡುತ್ತಾ ಅನ್ನೋ ಅಷ್ಟರೊಳಗಡೆನೆ ಹಾವು ಎಣೆ ಆಟದಂಗೆ ಇಂಡಿ ಒಕ್ಕೂಟವು ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು ಕ್ಯೂರಿಯಾಸಿಟಿಯನ್ನ ಹೆಚ್ಚು ಮಾಡ್ತಾ ಇದೆ. ನೋಡಿ, ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವರಿಗೆ ಹಿನ್ನಡೆ, ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಮಾತಾಡ್ತಾ ಇದ್ದು ನಾವೇ ಗೆಲ್ತೀವಿ, ನಮ್ಮ ಗೆಲುವು ನಿಶ್ಚಿತವಾಗಿದೆ ಅಂತ. ಆದ್ರೆ ಮತಗಳ ಅಂತರವನ್ನ ಗಮನಿಸಿದಾಗ ವೇರಿಯೇಷನ್ ಆಗ್ತಾ ಇರೋದು. ಸ್ಮೃತಿ ಇರಾನಿ ಹಿನ್ನಡೆ. ನಮ್ಮ ಪ್ಯಾನಲಿಸ್ಟ್ಗಳು ಈಗಷ್ಟೇ ಮಾತಾಡ್ತಾ ಇದ್ರು, ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಆಗ್ತಾ ಇದೆ, ಈಗ ಸ್ಮೃತಿ ಇರಾನಿ ಅವರಿಗೆ ಹಿನ್ನಡೆ ಆಗಿದೆ, ಇನ್ನೂ ಘಟಾನುಘಟಿ ನಾಯಕರುಗಳಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ನಾವು ಗಮನಿಸ್ತಾ ಇರುವಂತ ಡಿಜಿಟ್ಸ್ 211. ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಯ್ಬರೇಲಿಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಎನ್ನುವ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಯ್ಬರೇಲಿ ನೋಡಿ 18,000 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಪಾಡಿಕೊಳ್ತಿದ್ದಾರೆ. ರಾಯ್ಬರೇಲಿಯಲ್ಲಿ ಈ ಬಾರಿ ಎಲ್ಲ ರಾಜ್ಯಗಳಿಗಿಂತ ಉತ್ತರ ಪ್ರದೇಶ ಬಹಳ ಮುಖ್ಯ ಆಗಿತ್ತು. ಟಾಪ್ ಲೀಡರ್ಗಳು ಸ್ಪರ್ಧೆ ಮಾಡಿರುವಂತ ರಾಜ್ಯ ಉತ್ತರ ಪ್ರದೇಶ. ಇಂಥ ಒಂದು ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿಗೆ ಮುನ್ನಡೆ, ಮತ್ತೊಂದು ಕಡೆ ನರೇಂದ್ರ ಮೋದಿ